ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ನನ್ನ ತಂಗಿ ಊರಿಗೆ ಬಂದಿದ್ದೆ. ನನ್ನ ಚಿಕ್ಕ ತಂಗಿ ಬೆಳಗ್ಗೆ ಎದ್ದು ನೈಟು ನಾನ್ ವೆಜ್ ಮಾಡಿದ್ಲಲ್ಲ, ಸೊ ಅದಕ್ಕೆ ಗೀ ರೈಸ್ ಮಾಡ್ತಾಯಿದ್ಲು. ನಾನು ನನ್ನ ತಂಗಿರ ಮಕ್ಕಳೆಲ್ಲ ಸ್ಕೂಲ್ಗೆ ಹೊರಟಿದ್ರಲ್ಲ, ಅವರೆಲ್ರಿಗೂ ಜಡೆ ಹಾಕ್ತಾ ಕೂತಿದ್ದೀನಿ. ಕಾನ್ವೆಂಟಿಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ನನ್ನ ತಂಗಿರ ಮಕ್ಕಳು 3 ಜನ ಒಂದೇ ಕಾನ್ವೆಂಟ್ಗೆ ಹೋಗೋದು, ಆದರೆ ಡ್ರೆಸ್ ಮಾತ್ರ ಚೇಂಜು. ನನ್ನ ದೊಡ್ಡ ತಂಗಿ ಊರಿಗೆ ಬನ್ನಿ ಅಂತ ಅಂದ್ಬಿಟ್ಟು ಬೇಜಾನ್ ಹಿಂಸೆ ಕೊಡ್ತಿದ್ಲು ಅಂದ್ಬಿಟ್ಟು ಒಂದು ನೈಟು ಇದು ಬರೋಣ. ಮತ್ತು ಅದೇ ಅವರೂರಲ್ಲೇ ಒಂದು ಗೃಹ ಪ್ರವೇಶದ ಕಾರ್ಡ್ ಬಂದಿತ್ತು. ನೈಟ್ ಸಂಜೆಯಿಂದ ಹೋದರೆ ಕೆಲಸ ಎಲ್ಲ ಮುಗಿಸಿ ಅಲ್ಲೇ ಒಂದು ನೈಟ್ ಇದ್ದಂಗೆ ಆಗುತ್ತೆ, ಮತ್ತು ಮಾರನೆಗೆ ಗೃಹ ಪ್ರವೇಶ ಮುಗಿಸ್ಕೊಂಡು ಬಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಟ್ವಿ. ಅವಳು ನಾವು ಬರ್ತೀವಿ ಅಂತ ಗೊತ್ತಾಗಿ ನನ್ನ ಚಿಕ್ಕ ತಂಗಿನೂ ಅವ್ರ ಮನೆ ಕೇಳಿಕೊಂಡು ಕರ್ಸ್ಕೊಂಡಿದ್ಲು. ನಮ್ಮ ಮನೆ ಮಕ್ಳುಗಳು ಕ್ಯಾಮ್ರಾ ಆನ್ ಮಾಡಿಟ್ರೆ ಸಾಕು ಫ್ರೆಂಡ್ಸ್, ಚಿಕ್ಕವಾಗಿರೋದಕ್ಕೂ ಅದಕ್ಕೂ ಏನು ಬೇಜಾನ್ ರೋದನೆ ಕೊಡ್ತೇವೆ. ಮೊಬೈಲು ವೀಡಿಯೋ ಮಾಡ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಅಂದರೆ, ಜನವರಿ 30 ಶುಕ್ರವಾರ ನಾನು ಹುಟ್ಟಿದ್ದಿನ. ಸೊ ಮಕ್ಕಳೆಲ್ಲ ವಿಶ್ ಮಾಡಿ ಕಾರ್ಮೆಂಟ್ಗೆ ಎಲ್ಲರೂ ರೆಡಿ ಆಗ್ತಾಯಿದ್ದಾರೆ. ನಾನೇ ಬನ್ನಿ ಜಡೆ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಎಲ್ರಿಗೂ ಜಡೆ ಹಾಕ್ಕೊಟ್ಟೆ. ಅದ್ರ ಮಧ್ಯದಲ್ಲಿ ನನಗೆ ಬೇರೆ ಫುಲ್ಲು ಬಾಡಿ ಎಲ್ಲ ಕಟ್ತಾ ಸ್ಟಾರ್ಟ್ ಆಗಿತ್ತು. ಅದು ನೈಟೇ ಸ್ಟಾರ್ಟ್ ಆಗಿದ್ದು. ಏನಕ್ಕಪ್ಪ ಆ ಥರ ಕಟ್ತಾ ಸ್ಟಾರ್ಟ್ ಆಯಿತು ಅಂದರೆ, ನಾನ್ ವೆಜ್ಜು ತಿಂದಾಗ 3 ವರ್ಷಕ್ಕೊಂದ್ಸಲಿ 4 ವರ್ಷಕ್ಕೊಂದ್ಸಲಿ ಪೈತಾ ಆಗುತ್ತೆ ನನಗೆ. ಸೊ ಅದಕ್ಕೋಸ್ಕರ ಹಂಗೆ ಕಡ್ದಾಡ್ತಾ ಕುಂತಿದ್ದೀನಿ. ನೈಟ್ ಫುಲ್ಲು ನಿದ್ದೆ ಇಲ್ಲ ಫ್ರೆಂಡ್ಸ್. ಹೆಂಗಾಗಿತ್ತು ಮೈಯೆಲ್ಲ ಅಂತಂದರೆ ಫುಲ್ಲು ರೆಡ್ ಕಲರು ಗಂಧೆ ಥರ ಆಗೋಗ್ಬಿಟ್ಟಿತ್ತು. ಚಕ್ಕೆ ಥರನೇ ಆಗಿದ್ದು ಗಂಧೆಗಳು. ಅಷ್ಟು ಹೆವಿ ರೋದನೆ ಕೊಟ್ಬಿಡ್ತು ಇದು ಪೈತಾ ಆಗಿಬಿಟ್ಟು. ನಾನು ಒಂದು 2-3 ವರ್ಷ ಇದೇ ಕಾರಣಕ್ಕೆ ನಾನ್ ವೆಜ್ ತಿನ್ನೋದು ಬಿಟ್ಟಿದೆ. ಅಮ್ಮ ಮತ್ತೆ ಪುನಃ ಬೈದು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಸಿದ್ರು. ನಮ್ಮ ಯಜಮಾನ್ರು ನನ್ನ ಬರ್ತಡೆಗೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಅಂದ್ಬಿಟ್ಟು ಫೋಟೋಗಳನ್ನ ಹುಡುಕ್ತಾ ಕೂತಿದ್ದಾರೆ. 10 ಗಂಟೆ ಕರೆಂಟ್ ಹೋಯ್ತದೆ ಅಂದಲ್ಲ, ಇನ್ನೇನು ಮಾಡಿತಾವ ಲೇ ಹೊಸಿಕೆ ಅಳಿಕ್ ಮಾಡಿ ಹೂವು ಹೋಗು ಕೊಡಲ್ಲ ಅವಳು. ನೈಟು ತಿಂದು ಬೆಳಗಿನ ಜಾವದವರೆಗೂ ಕೆರೆದಿರೋದೇ ಸಾಕಲ್ಲ ಅಂತ ಅಂದ್ಬಿಟ್ಟು ಇನ್ನು ನಾನು ಬೆಳಗ್ಗೆ ಟೈಮು ಇನ್ನೂ ನಾನ್ ವೆಜ್ಜಲ್ಲಿ ಏನು ತಿಂದಿಲ್ಲ. ಹಾಗೇನೆ ಖಾಲಿ ಗೀ ರೈಸ್ ತಿಂದೆ ನಾನು. ಇದ್ಯಾವ್ದು ಡ್ಯಾನ್ಸ್ ಇದು? ಮಾಡು, ಒಂದು ಡ್ಯಾನ್ಸ್ ಮಾಡು, ಒಂದು ಹಾಡು ಹೇಳ್ಬಿಡವ. ಇವಾಗ ನನ್ನ ಚಿಕ್ಕ ತಂಗಿ ಊರಿಗೆ ಹೊರಟ್ಲು. ಅದು ನನ್ನ ಚಿಕ್ಕ ತಂಗಿ ಮಗಳವಳು. ಸೊ ನಮ್ಮನೆಯವರು ಊರಿಗೆ ಹೋಗ್ತಿದ್ರು, ಅಲ್ಲೇ ಬಿಟ್ಟು ಹೋಗ್ತೀನಿ ಬಾ ಅಂತ ಅಂದ್ಬಿಟ್ಟು ನಮ್ಮನೆಯವ್ರ ಜೊತೆನೇ ನನ್ನ ತಂಗಿ ಹೊರಟು. ಇವಾಗ ಅವಳನ್ನ ಕಳಿಸ್ಬಿಟ್ಟು ನೆಕ್ಸ್ಟ್ ನಾವು ನಾಷ್ಟ ತಿಂಡಿ ಮಾಡಿಕೊಂಡು ರೆಡಿಯಾಗಬೇಕು. ನಮ್ಮ ಕಡೆ ಪೈತಾ ಆದರೆ ಏನು ಮಾಡ್ತೀವಿ ಅಂತಂದರೆ, ಹಳ್ಳಿ ಕಡೆ ತೊಂಡೆಕಾಯಿನ ತಿಂದ್ಬಿಟ್ಟು ತೊಂಡೆಕಾಯಿ ಸೊಪ್ಪನ್ನ ಅರ್ದು ಅದನ್ನು ಮೈಗೆಲ್ಲ ಹಚ್ಕೊಂಡು ಆಮೇಲಿಂದ ಸ್ವಲ್ಪ ಬಿಸಿನೀರಿಂದ ಸ್ನಾನ ಮಾಡ್ತೀವಿ. ಚಿಕ್ಕ ಮಕ್ಳಿಗೆ ಏನು ಮಾಡ್ತೀವಿ ಅಂತಂದರೆ, ಅದನ್ನು ಅರ್ದು ಮೈಗೆಲ್ಲ ಹಚ್ಚಿ ಬಿಸಿಲಲ್ಲಿ ನಿಲ್ಲಿಸಿ ಆಮೇಲಿಂದ ನೆಲ್ಲುಲ್ಲು ಇರುತ್ತಲ್ಲ ಅದನ್ನು ಬೆಂಕಿ ಮಾಡಿ ಅದ್ರ ಬೂದಿನ ಮೈಗೆ ಸವರಿ ನಿಲ್ಲಿಸ್ಬಿಟ್ಟು ಆಮೇಲಿಂದ ಸ್ನಾನ ಮಾಡ್ತಾರೆ. ಸೊ ನಾನು ಹಂಗೇ ಸೊಪ್ಪು ಜಜ್ಜಿಬಿಟ್ಟು ಚೆನ್ನಾಗಿ ಅದನ್ನ ರಸನ ತಿಕ್ಕೊಂಡು ಸ್ನಾನ ಮಾಡೋಣ, ಕಡಿತ ಎಲ್ಲ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ತಂಗಿ ಗಂಡ ತಂದುಕೊಟ್ರು. ಅವರು ಏನೋ ಒಂದು ಸ್ವಲ್ಪ ತಗೊಬನ್ನಿ ಅಂದರೆ ಫುಲ್ಲು ಒಂದು ಕವರ್ನೇ ತಂದುಕೊಟ್ಬಿಟ್ಟಿರೋ ಫ್ರೆಂಡ್ಸ್. ಕರೆಂಟ್ ಬೇರೆ ಇರಲಿಲ್ಲ, 10 ಗಂಟೆಗೆ ಹೋಗಿತ್ತು. ಸೊ ಹಾಗಾಗಿ ನಾನು ಇಲ್ಲೇ ಕುಟಾಣಿಲೇ ನೀಟಾಗಿ ಸಣ್ಣಾಗಿ ಜಜ್ಕೊತಾ ಇದ್ದೀನಿ. ಈ ರಸನ ಚೆನ್ನಾಗಿ ಜಜ್ಜಿ ಮೈಗೆಲ್ಲ ಸವರ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಣಗಿದ್ಮೇಲೆ ಸೋಪ್ ಏನೂ ಯೂಸ್ ಮಾಡಬಾರ್ದು. ಮಾಮೂಲಿ ಬಿಸಿನೀರಲ್ಲಿ ಹಾಗೇ ಸ್ನಾನ ಮಾಡ್ಕೋಬೇಕು. ಜಾಗಿರೇ ಬೇಕಿಲ್ಲ. ನೈಟು ಎಷ್ಟು ಕಟ್ತಾ ಇತ್ತು ಅಂತಂದರೆ ಮೈಯೆಲ್ಲ ಸ್ವಲ್ಪ ನಾನು ವೈಟ್ ಇರೋದಕ್ಕೂ ಅದಕ್ಕೂ ಫುಲ್ಲು ಮೈಯೆಲ್ಲ ಫುಲ್ಲು ರೆಡ್ ಕಾಣಿಸ್ತಿತ್ತು. ನಿಮಗೆ ಗೊತ್ತಾಗಬೇಕು ಅಂತಂದರೆ ನನ್ನ ಕಿವಿ ನೋಡಿ ಯಾವ ಥರ ಫುಲ್ಲು ರೆಡ್ ಆಗಿದೆ ಅಂತ ಅಂದ್ಬಿಟ್ಟು. ನನಗಂತೂ ಕೆರೆದು ಹುಚ್ಚಿಡ್ದಂಗೆ ಆಗ್ತಿತ್ತು. ಅಷ್ಟು ಕಟ್ತಾ ನೈಟ್ ಫುಲ್ಲು ನಿದ್ದೆ ಇಲ್ಲ, ಅಷ್ಟು ಹೆವಿ ಕಟ್ತಾಯಿತ್ತು. ಇವಾಗ ಇದನ್ನೆಲ್ಲ ಹಚ್ಕೊಂಡು ನೆಕ್ಸ್ಟು ಸ್ವಲ್ಪ ಒಣಗಕ್ಕೆ ಬಿಟ್ಬಿಟ್ಟು ಆಮೇಲಿಂದ ಸ್ನಾನ ಮುಗಿಸಿ ಗೃಹ ಪ್ರವೇಶಕ್ಕೆ ಹೋಗೋಕ್ಕೆ ರೆಡಿ ಆಗಬೇಕು. ಆ ಅಲರ್ಜಿ ಕಡ್ತದ ಜೊತೆಗೆ ಹೊಟ್ಟೆ ನೋವು ಮತ್ತು ವಾಮಿಂಟೇ ಮಾಡೋಂಗಾಗ್ತಿತ್ತು, ಆ ಥರ ಇತ್ತು. ನನ್ನ ತಂಗಿ ಹೇಗಿದ್ರು ಊಟದ ಹಬ್ಬ ಅಲ್ವಾ ನಿಂದು, ದೀಪ ಹಚ್ಚು ಸ್ನಾನ ಮಾಡಿದ್ಯಲ್ಲ ಅಂತಂದ್ಲು. ನಾನೇನೋ ನನ್ನ ಬರ್ತಡೇ ದಿನ ಸ್ನಾನ ಮಾಡಬೇಕು, ದೀಪ ಹಚ್ಚಬೇಕು, ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ನೋ ಯಾವ ಇಂಟ್ರೆಸ್ಟು ಇಲ್ಲ. ನಾನು ನಾರ್ಮಲ್ ದಿನ ಹೇಗಿರ್ತೀನಿ, ನಾನು ಊಟದ ಹಬ್ಬ ದಿನವೂ ಕೂಡ ಹಾಗೇ ಇರ್ತೀನಿ. ಸೊ ಹೆಂಗಿದ್ರು ಸ್ನಾನ ಮುಗಿಸಿದ್ನಲ್ಲ ಅಂತಂದ್ಬಿಟ್ಟು ಅಲ್ಲೇ ದೀಪ ಹಚ್ಚಿದೆ. ಹೇಳಬೇಕು ಅಂತಂದರೆ, ನಾನು ಹುಟ್ಟಿದಾಗಿನಿಂದ ಅವತ್ತು ಈಗ 2 ವರ್ಷದಲ್ಲಿ ನನ್ನ ತಂಗಿ ಕೇಕ್ ಕಟ್ ಮಾಡಿಸಿದ್ಲು. ಅದೇ ಫಸ್ಟು ನನ್ನ ಬರ್ತಡೇ ಕೇಕ್ ಅಂತ ಕಟ್ ಮಾಡಿರೋದು. ಇನ್ನೂ ಮಕ್ಕಳು ವಿಶ್ ಮಾಡಿಲ್ಲ. ಊರಿಗೆ ಹೋದ್ಮೇಲೆ ಮಕ್ಕಳು ವಿಶ್ ಮಾಡಿ ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ.
ನೋಡಿ ಇದು ನನ್ನ ತಂಗಿ ದೇವ್ರ ಮನೆ, ಇದು ನನ್ನ ತಂಗಿಯವ್ರ ಮನೆ ದೇವ್ರ ಮನೆ. ಇದು ಲಕ್ಷ್ಮಿ ಅದು ಕೂರಿಸಿರೋದು, ಅದು ಆವಾಗಿಂದ ಅಲ್ಲೇ ಒಂದು 2 ಇಯರ್ಸ್ ಆಯಿತು ಕೂರಿಸಿ. ಸೊ ಇವಾಗ ಗೃಹ ಪ್ರವೇಶ ಫಂಕ್ಷನ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೊಂದು ಚಾಲೆಂಜು, ನೋಡೋಣ ನನಗೆ ಇವಾಗ ಎಷ್ಟು ವರ್ಷ ಏಜ್ ಆಗಿದೆ. ಸೊ ಇವಾಗ ಯಾವ ಏಜ್ ರನ್ನಿಂಗ್ ಆಗ್ತಿದೆ ಅಂತ ಅಂದ್ಬಿಟ್ಟು ನೋಡೋಣ, ಗೆಸ್ ಮಾಡಿ ಕಮೆಂಟ್ ಮಾಡಿ. ನಾನು ಓಲೆ ಏನೂ ಹಾಕ್ಕೊಂಡು ಬಂದಿರಲಿಲ್ಲ, ಎಲ್ಲನೂ ಪರ್ಸ್ಗೆ ಹಾಕ್ಕೊಂಡು ತಂದಿದ್ದೆ, ನಾಳೆ ರೆಡಿ ಆಗೋಣ ಅಂತಂದ್ಬಿಟ್ಟು. ಸೊ ಇವಾಗ ಓಲೆ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ವಿ. ನನ್ನ ತಂಗಿ ಆಲ್ರೆಡಿ ರೆಡಿ ಆಗಿದ್ದಾಳೆ ಅರ್ಥ. ಇನ್ನೂ ಕೆರ್ಕೊಂಡು ಹಂಗೆ ಕುಂತಿದೆಯಾ ಅಂತ ಅಂದ್ಬಿಟ್ಟು ಬೈಕೊಂಡು ಓದ್ಲಿ ಇವಾಗ ತಾನೆ ಆಚೆಗೆ. ಇದು ನನ್ನ ಮದುವೆದು ಹ್ಯಾಂಗಿಂಗ್ಸ್ ಓಲೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನನಗಂತೂ ಈ ಓಲೆ ಕಂಡ್ರೆ ಸಖತ್ ಇಷ್ಟ. ನನ್ನ ತಂಗಿಯರು ಹೇಳ್ತಾರೆ ಇನ್ನೂ ಏನು ಅದೇ ಓಲೆಯಲ್ಲಿದೆ, ಅದು ಹಾಕ್ಬಿಟ್ಟು ಬೇರೆ ಯಾವುದಾದ್ರೂ ತಗೋ ಅಂತ ಅಂದ್ಬಿಟ್ಟು. ಆದರೆ ಓಲೆ ಮೇಲೆ ನನಗೆ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಏನೋ ಒಂಥರ ಅಟ್ಯಾಚ್ಮೆಂಟು, ಅದನ್ನು ಹಾಕೋಕ್ಕೆ ಇಲ್ಲಿವರೆಗೂ ಮನಸ್ಸೇ ಬಂದಿಲ್ಲ. ನನಗೂ ಕೂಡ ಅದು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ನಾನು ನನ್ನ ತಂಗಿ ಇಬ್ಬರು ಕೂಡ ರೆಡಿಯಾಗಿ ಇವಾಗ ಗೃಹ ಪ್ರವೇಶಕ್ಕೆ ಹೊರಟ್ವಿ. ನೋಡಿ ಫ್ರೆಂಡ್ಸ್, ಇದು ಲಕ್ಷ್ಮಿ ಕೂರಿಸಿದಾರಲ್ಲ, ಅದೆಲ್ಲ ನೋಡೋಕ್ಕೆ ತುಂಬ ಲುಕ್ಕಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಬಂದೆ. RCC ಮನೆ ಅಂತಂದರೆ ಅದು ಚಿಕ್ಕದಾಗಿದ್ರು ಚೊಕ್ಕದಾಗಿರಬೇಕು ಅಂತಾರಲ್ಲ, ಆ ಥರ ಇತ್ತು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಾವು ಫಂಕ್ಷನ್ ಮುಗಿಸ್ಕೊಂಬಂದು ಸ್ವಲ್ಪ ರೆಸ್ಟ್ ಮಾಡಿ, ಆಮೇಲಿಂದ ನಮ್ಮ ತಂಗಿ ಗಂಡ ಬಿಸಿಲಲ್ವಾ ಅಂತ ಅಂದ್ಬಿಟ್ಟು ಎಳ್ನೀರು ಕೆಚ್ಕೊಟ್ರು, ಕುಡಿದ್ಬಿಟ್ಟು ನನ್ನ ತಂಗಿ ಮತ್ತು ನಮ್ಮ ತಂಗಿ ಗಂಡನಿಗೆ ಟಾಟಾ ಬಾಯ್ ಬಾಯ್ ಹೇಳಿಬಿಟ್ಟು ಹೊರಟ್ವಿ. ಏನಕ್ಕಪ್ಪ ಅಷ್ಟು ಬೇಗ ಹೊರಟ್ವಿ ಅಂತಂದರೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿದ್ದು ಬರಬೇಕಿತ್ತು ಫ್ರೆಂಡ್ಸ್. ಯಾಕೆಂತಂದರೆ ಪೈತಾಗಿತ್ತಲ್ಲ, ಫುಲ್ಲೆಲ್ಲ ಮೈಯೆಲ್ಲ ನೋವು ಬಂದುಬಿಟ್ಟಿತ್ತು, ಜ್ವರ ಬಂದಂಗೆ ಆಗಿಬಿಟ್ಟಿತ್ತು. ಸೊ ನಾನು ಅಲ್ಲೇ ಹಾಸ್ಪಿಟಲಿಗೆ ತೋರಿಸ್ಕೊಂಡು ಮನೆಗೆ ಸ್ವಲ್ಪ ಸಾಮಾನು ತೊಗೊಂಡು ಬಂದ್ವಿ. ನಾನೇನು ಬೇಡ ಅಂತ ಹೇಳಿದೆ. ನಮ್ಮ ಯಜಮಾನ್ರು ನಾನು ಹಾಸ್ಪಿಟಲ್ಗೆ ಹೋದ ಗ್ಯಾಪಲ್ಲಿ ಒಂದು ಪುಟಾಣಿ ಕೇಕ್ನ ನನಗೋಸ್ಕರ ತೆಗೆದು ಇಟ್ಕೊಂಡಿದ್ರು. ನಾನು ಬೇಡ ಅಂತಲೇ ಹೇಳಿದೆ, ಆದರೂ ಮಕ್ಕಳು ಥರ ಕೇಳಿದ್ರು ಅಂದ್ಬಿಟ್ಟು ತಂದಿದ್ರು. Birthday to you, happy birthday to you, happy birthday to you, Amma, happy birthday to you. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.